ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಹೊರಡ್ತಾ ಇದ್ದೀನಿ ಒಂದು ಕೆಲಸದ ಮೇಲೆ ಕೊಯಮತ್ತೂರಿಗೆ ಅಂತ. ಸೊ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ಸ್ವಿಚ್ ಬಾಕ್ಸ್ ನೋಡಿದೆ ಚಾರ್ಜ್ ಇಡೋಣ ಅಂತ. ಮೊಬೈಲ್ ಚಾರ್ಜ್ ಆಗ್ತಿರಲಿಲ್ಲ. ಸೊ ಅದಕ್ಕೆ ಕಂಪ್ಲೇಂಟ್ ಮಾಡೋಣ ಅಂತ ನಾನು 139ಗೆ ಡಯಲ್ ಮಾಡಿದೆ. ನಾನೀಗ ಇದು ರಿಜಿಸ್ಟರ್ ಮಾಡಿದ್ದೀನಿ, ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಚಾರ್ಜ್ ಪಾಯಿಂಟ್ ವರ್ಕ್ ಆಗ್ತಾ ಇರಲಿಲ್ಲ. ನೋಡೋಣ ಎಷ್ಟು ಬೇಗ ಆಕ್ಷನ್ ತಗೊಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಕಂಪ್ಲೇಂಟ್ ರೈಸ್ ಮಾಡಿ ಕೂತ್ಕೊಂಡಿದ್ದೆ. ನೋಡಿ ಹೊರಗಡೆ ವ್ಯೂ ನೋಡಿ ಸಖತ್ತಾಗಿದೆ. ಪಾಲಕ್ಕಾಡ್ ಸೈಡ್ ಹೋದ್ರೆ ಟ್ರೈನಲ್ಲಿ ವ್ಯೂ ಸಖತ್ ಎಂಜಾಯ್ ಮಾಡ್ಬೋದು. ಟ್ರೈನು ಪಾಲಕ್ಕಾಡ್ ರೀಚ್ ಆದ ತಕ್ಷಣ ಸರ್ವಿಸ್ ಮ್ಯಾನ್ ಬಂದ್ರು, ಎಲ್ಲ ಚೆಕ್ ಮಾಡ್ತಾ ಇದ್ರು ವರ್ಕ್ ಆಗ್ತಿದೆ ಇಲ್ವಾ ಅಂತ. ನೋಡಿದ್ರೆ ಲೈಟ್ ಬರ್ತಾ ಇತ್ತು, ಬಟ್ ಅದು ನನ್ನ ಚಾರ್ಜಿಗೆ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗ್ತಾ ಇರಲಿಲ್ಲ. ಮತ್ತೆ ಅದು ಇದು ಜುಗಾಡ್ ಮಾಡಿ ಚಾರ್ಜ್ ಬರೋ ಥರ ಮಾಡಿದ್ರು, ಖುಷಿ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿದೆ ನಮ್ಮ ಸ್ಟಾಪ್ ಇತ್ತು ಪದನೂರು ಜಂಕ್ಷನ್. ನಮ್ಮ ಟ್ರೈನು ತಮಿಳ್ನಾಡು ರೀಚ್ ಆದ ತಕ್ಷಣ ಇದೊಂದು ವ್ಯೂ ಕಾಣುತ್ತೆ, ಸಕ್ಕತ್ತಾಗಿದೆ. ನೀವೇನಾದರೂ ಎರ್ನಾಕುಲಮಿಂದ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ವ್ಯೂ ನೋಡಿರ್ತೀರ, ಸಕ್ಕತ್ತಾಗಿರುತ್ತೆ. 11:45ಗೆ ಬೆಳಿಗ್ಗೆ ಪದನೂರು ಜಂಕ್ಷನ್ ಇಳಿತು. ನೋಡಿ ಇದೇ ಪದನೂರು ಜಂಕ್ಷನ್, ತುಂಬ ಚೆನ್ನಾಗಿತ್ತು. ಕೊಯಮತ್ತೂರು ಯಾಕೆ ಬಂದೆ, ಇಲ್ಲಿ ಏನು ವರ್ಕ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದು ತನಕ ವೆಯ್ಟ್ ಮಾಡ್ತೀರಿ. ಇವತ್ತಿಗೆ ಇಷ್ಟೇ ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.